ಸತತ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕೊಳೆ ರೋಗ ಬಾಧಿಸಿ ಕಾಫಿ ಮಿಡಿಗಳು ಕೊಳೆಯುತ್ತಿವೆ. ಗಿಡಗಳ ಬುಡದಲ್ಲಿ ನೀರು ನಿಂತು ತೇವಾಂಶ ಹೆಚ್ಚಾಗಿ ಹಸಿರುಕಾಯಿ ಉದುರುತ್ತಿದೆ. ತಾಲ್ಲೂಕಿನ ಬಹುತೇಕ ರೋಬಸ್ಟಾ ಕಾಫಿ ತೋಟಗಳಲ್ಲಿ ಈ ದೃಶ್ಯ ಸಾಮಾನ್ಯವಾಗಿದ್ದು, ಒಂದೆಡೆ ಫಸಲು ನೆಲಸಮ ಆಗುತ್ತಿದ್ದರೆ ಇನ್ನೊಂದೆಡೆ ಕಾಫಿಗೆ ಬೆಲೆ ಏರುತ್ತಿದೆ. ಆದರೆ ಬೆಲೆ ಏರಿಕೆ ಲಾಭ ಪಡೆಯಲು ಆಗದೆ ಬೆಳೆಗಾರ ಕೈಕೈ ಹೊಸುಕಿಕೊಳ್ಳುವಂತ ಪರಿಸ್ಥಿತಿ ಇದೆ. ಪ್ರತಿ ಮೂಟೆ ರೋಬಸ್ಟಾ ಚೆರ್ರಿ ಕಾಫಿ ಬೆಲೆ 10,000 ದಾಟಿದೆ. ಈ ಬಾರಿಯೂ ಹೆಚ್ಚಿನ ಇಳುವರಿ ಮತ್ತು ಬಂಪರ್ ಬೆಲೆ ಪಡೆಯಬೇಕು ಎಂಬ ಛಲದಿಂದ ಬೆಳೆಗಾರರು ಮುತುವರ್ಜಿಯಿಂದ ಕಾಫಿ ಕೃಷಿ ಮಾಡಿದ್ದರು. ಆದರೆ ಸತತ ಮಳೆಯಿಂದ ಕಾಫಿ ಗಿಡದಲ್ಲಿ ಫಸಲು ನೆಲಕ್ಕೆ ಉದುರುತ್ತಿದೆ. ಹೆಚ್ಚಿನ ತೇವಾಂಶವು ಕಾಫಿ ತೋಟದಲ್ಲಿ ಕಾಯಿ ಕೊಳೆ ರೋಗವನ್ನು ಹರಡುತ್ತಿದೆ. ಹಿಂದಿನ ವರ್ಷಗಳಲ್ಲಿ ನಮ್ಮ ತೋಟದಲ್ಲಿ ಕೊಳೆ ರೋಗವೇ ಇರಲಿಲ್ಲ ಎನ್ನುತ್ತಿದ್ದ ಬೆಳೆಗಾರರು ಕೂಡ ಈ ವರ್ಷ ಕೊಳೆ ರೋಗದಿಂದ ಚಿಂತಾಕ್ರಾಂತರಾಗಿದ್ದಾರೆ. ಕಾಫಿ ಬೆಲೆ ಹೆಚ್ಚಾಗಿರುವುದರಿಂದ ಈ ಬಾರಿ ಬಹಳ ಕ್ರಮಬದ್ಧವಾಗಿ ಕಾಫಿ ಕೃಷಿ ಮಾಡಿದ್ದೆವು. ಆದರೆ ಒಂದು ವಾರದಲ್ಲಿ 33 ಇಂಚು ಮಳೆಯಾಗಿದೆ. ಈಗಾಗಲೇ ಕೆಲವು ಗಿಡಗಳಲ್ಲಿ 50% ಕಾಫಿ ಉದುರಿದೆ. ಇದರಿಂದ ಬಹಳ ನಿರಾಸೆಯಾಗಿದೆ ಎಂದು ಲಿಂಬೆಕೊಂಡದ ಕಾಫಿ ಬೆಳೆಗಾರ ಚಂದ್ರಶೇಖರ್ ಬೇಸರದಿಂದ ಹೇಳಿದರು. ಕಾಫಿ ತೋಟದಲ್ಲಿ ನೀರು ಬಸಿದು ಹೋಗಲು ಚರಂಡಿ ನಿರ್ಮಿಸಿದರೆ ಕಾಯಿ ಉದುರುವುದು ನಿಲ್ಲುತ್ತದೆ ಎಂಬ ಸಲಹೆ ವಿಜ್ಞಾನಿಗಳದ್ದು. ಮಳೆಯಿಂದಾಗಿ ತೋಟದಲ್ಲಿ ಸಾರಜನಕ ಬಸಿದು ಹೋಗುವುದರಿಂದ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಕ್ಯಾಲ್ಸಿಯಂ ನೈಟ್ರೇಟ್ ಬಳಸಲು ಶಿಫಾರಸು ಮಾಡಲಾಗಿದೆ. ನೋಕ್ಸಿಯಾ ಎಂಬ ಶಿಲೀಂಧ್ರದಿಂದ ಕಾಯಿಕೊಳೆ ರೋಗ ಹರಡುತ್ತದೆ. ಈ ರೋಗದ ನಿಯಂತ್ರಣಕ್ಕೆ ಕೊಳೆ ರೋಗ ಬಾಧಿತ ಕಾಯಿ ಮತ್ತು ಎಲೆಗಳನ್ನು ತೋಟದಿಂದ ತೆಗೆದು ನಾಶಪಡಿಸಬೇಕು ಎಂದು ಕಾಫಿ ಮಂಡಳಿಯ ರೋಗ ಶಾಸ್ತ್ರಜ್ಞೆ ಸುಧಾ ಹೇಳಿದರು. ರೋಗ ತೀವ್ರವಾಗಿರುವ ಗಿಡಗಳ ಪಟ್ಟಿಯಲ್ಲಿ ಪ್ರತಿ ಬ್ಯಾರೆಲ್ಗೆ 200 ಮಿಲಿಲೀಟರ್ ಬೂನಾಸ್ ಔಷಧಿ ಮತ್ತು 50 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಬೆರೆಸಿ ಸಿಂಪಡಣೆ ಮಾಡಬಹುದು. ಗಿಡದ ನೆತ್ತಿ ಬಿಡಿಸಿ ಅನುಪಯುಕ್ತ ಚಿಗುರುಗಳನ್ನು ತೆಗೆಯಬೇಕು ಎಂದು ಅವರು ಸಲಹೆ ನೀಡುತ್ತಾರೆ. ಮಳೆ ಮುಂದುವರಿದಿದ್ದು ಕಾರ್ಮಿಕರ ಸಮಸ್ಯೆಯೂ ಇರುವುದರಿಂದ ಬೆಳೆ ರಕ್ಷಿಸಿಕೊಳ್ಳಲು ಈ ಕ್ರಮಗಳನ್ನು ಸಕಾಲಕ್ಕೆ ಕೈಗೊಳ್ಳುವುದು ಅಸಾಧ್ಯ ಎನ್ನುತ್ತಾರೆ ಬೆಳೆಗಾರರು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.